ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ. ಬ್ಯಾಲೆಟ್ ಪೇಪರ್ ಅಲ್ಲೂ ಮಾಡಿದ್ದಾಯ್ತು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸೋತಿರೋದಾಗಿದೆ. ಈಗ ಶುರು ಮಾಡೋದವರು ಮೊದಲೇ ಏನಪ್ಪಾ ಅಂದ್ರೆ ಪಾಯಿಂಟ್ EVM ಹ್ಯಾಕ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಸೋತೋಗಿದ್ದೀವಿ ಅಂತ. ಈಗಾಗಲೇ ಅವರ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಸೋಲನ್ನ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರು ಹೇಳುವಂತ ಇದು ಒಂದೇ ಒಂದು ಕಾರಣ, EVM ಮಿಷಿನ್ ಹ್ಯಾಕ್ ಆಗಿದೆ ಅಂತ. ಆದ್ರೂ ನಮ್ಗೆ ಖುಷಿಯಾಗಿದೆ, 30 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಚುಕ್ಕಾಣಿ ಹಿಡಿಯೋದ್ರಲ್ಲಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಸಂತಸ ತಂದಿದೆ. ಇವತ್ತು ಕೇರಳ ಅಂತ ರಾಜ್ಯದಲ್ಲೂ ತಿರುವನಂತಪುರಮಲ್ಲೂ ನಾವು ಗೆದ್ದಿದ್ದೀವಿ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋಂಥ ಕೆಲಸ, ನಮ್ಮ ದೇಶದ ಆರ್ಥಿಕ ನೀತಿ ಒಳ್ಳೆ ಇದರಲ್ಲಿ ಹಾದಿಯಲ್ಲಿ ಸುಗಮವಾಗಿ ನಡೀತಾ ಇದೆ ಅಂತ ತೋರಿಸ್ತಾ ಇದೆ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ. ಬ್ಯಾಲೆಟ್ ಪೇಪರ್ ಅಲ್ಲೂ ಮಾಡಿದ್ದಾಯ್ತು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸೋತಿರೋದಾಗಿದೆ. ಈಗ ಶುರು ಮಾಡೋದವರು ಮೊದಲೇ ಏನಪ್ಪಾ ಅಂದ್ರೆ ಪಾಯಿಂಟ್ EVM ಹ್ಯಾಕ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಸೋತೋಗಿದ್ದೀವಿ ಅಂತ. ಈಗಾಗಲೇ ಅವರ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಸೋಲನ್ನ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರು ಹೇಳುವಂತ ಇದು ಒಂದೇ ಒಂದು ಕಾರಣ, EVM ಮಿಷಿನ್ ಹ್ಯಾಕ್ ಆಗಿದೆ ಅಂತ. ಆದ್ರೂ ನಮ್ಗೆ ಖುಷಿಯಾಗಿದೆ, 30 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಚುಕ್ಕಾಣಿ ಹಿಡಿಯೋದ್ರಲ್ಲಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಸಂತಸ ತಂದಿದೆ. ಇವತ್ತು ಕೇರಳ ಅಂತ ರಾಜ್ಯದಲ್ಲೂ ತಿರುವನಂತಪುರಮಲ್ಲೂ ನಾವು ಗೆದ್ದಿದ್ದೀವಿ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋಂಥ ಕೆಲಸ, ನಮ್ಮ ದೇಶದ ಆರ್ಥಿಕ ನೀತಿ ಒಳ್ಳೆ ಇದರಲ್ಲಿ ಹಾದಿಯಲ್ಲಿ ಸುಗಮವಾಗಿ ನಡೀತಾ ಇದೆ ಅಂತ ತೋರಿಸ್ತಾ ಇದೆ.